ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಮಾತು ಕೇವಲ ಶ್ಲೋಕವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದ ಸತ್ಯ. ಬದುಕಿನಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಕ್ಷರ ಕಲಿಸಿದ ಗುರುವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇದೇ ಸಂದೇಶವನ್ನು ಸಾರುವ ಅಪರೂಪದ ಕ್ಷಣಗಳಿಗೆ ಬಸವಾಪಟ್ಟಣದ ಜನತಾ ಪ್ರೌಢಶಾಲೆ ಭಾನುವಾರ ಅಕ್ಷರಶಃ ಸಾಕ್ಷಿಯಾಯಿತು. 1987-88ನೇ ಸಾಲಿನ SSLC ಹಳೆಯ ವಿದ್ಯಾರ್ಥಿಗಳು ಹಲವು ವರ್ಷಗಳ ನಂತರ ತಮ್ಮ ನೆಚ್ಚಿನ ಶಾಲೆಗೆ ಆಗಮಿಸಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಯೋಜಿಸಿದರು. ಕಾರ್ಯಕ್ರಮವನ್ನು ಜನತಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ KG ಮಂಜುನಾಥ ಸ್ವಾಮಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈಗ ನೀವು ಕಾಣ್ತಕ್ಕಂಥ ದೃಶ್ಯ ತಮ್ಮ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ MP ಮಲ್ಲೇಶ್ ಅವರನ್ನು ಹಳೆಯ ವಿದ್ಯಾರ್ಥಿಗಳು ಅವರಿಗೆ ಶಾಲನ್ನು ಹೊದಿಸಿ ಮೈಸೂರು ಪೇಟವನ್ನು ತೊಡಿಸಿ ಅವರೊಂದಿಗೆ ಭಾವಚಿತ್ರವನ್ನು ತೆಗೆಸಿಕೊಳ್ಳುವಂಥ ಒಂದು ಅಪರೂಪದ ಕ್ಷಣವನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಖುಷಿಯೋ ಖುಷಿ, ತಮ್ಮ ನೆಚ್ಚಿನ ಗುರುಗಳೊಂದಿಗೆ ನಾವೆಲ್ಲರೂ ಇದ್ದೀವಿ ಅನ್ನುವಂತಹ ಖುಷಿ. B ಈಶ್ವರಾಚಾರ್ ಆ ಸಂದರ್ಭದಲ್ಲಿ ಅವರಿಗೆ ಗುರುಗಳಾಗಿರ್ತಕ್ಕಂಥ B ಈಶ್ವರಾಚಾರ್ ಅವರಿಗೂ ಕೂಡ ಈಗ ಅವರು ಶಾಲನ್ನು ಹೊದಿಸಿ ಸನ್ಮಾನಿಸಿ ಅವರೊಂದಿಗೆ ಭಾವಚಿತ್ರವನ್ನು ತೆಗೆಸಿಕೊಳ್ಳುವಂತಹ ಒಂದು ಅಪರೂಪದ ಕ್ಷಣವನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳೊಂದಿಗೆ ಭಾವಚಿತ್ರವನ್ನು ಎಲ್ಲರೂ ಸೇರಿ ಭಾವಚಿತ್ರವನ್ನು ತೆಗೆಸಿಕೊಳ್ಳುವಂತಹ ಒಂದು ಅಪರೂಪದ ದೃಶ್ಯ ಹಾಗೂ ಅತ್ಯಂತ ಸಂತಸದ ಕ್ಷಣ ಎಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಖುಷಿಯೋ ಖುಷಿ. ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಮತ್ತು ನೆಚ್ಚಿನ ಗುರುಗಳಾಗಿರ್ತಕ್ಕಂಥ MP ಮಲ್ಲೇಶ್ ಅವರು ತಮ್ಮ ನೆಚ್ಚಿನ ಶಿಷ್ಯರನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಎಲ್ಲ ಶಿಷ್ಯರು ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಅವರ ಮಾತುಗಳನ್ನು ಆಲಿಸ್ತಾ ಇದ್ದಾರೆ. MP ಮಲ್ಲೇಶ್ರವರು ನಿವೃತ್ತ ಶಿಕ್ಷಕರು ಮಾತನಾಡುವಂತಹ ಒಂದು ಕ್ಷಣವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ. ತಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ MP ಮಲ್ಲೇಶ್ ಅವರ ಮಾತುಗಳನ್ನು. ಜನತಾ ವಿದ್ಯಾಸಂಸ್ಥೆಯ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ KG ಮಂಜುನಾಥ ಸ್ವಾಮಿ ಅವರಿಗೂ ಕೂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಶಾಲನ್ನು ಹೊದಿಸಿ ಮೈಸೂರು ಪೇಟವನ್ನು ತೊಡಿಸಿ ಸ್ಮರಣಿಕೆಯನ್ನು ನೀಡಿ ಅವರೊಂದಿಗೂ ಕೂಡ ಭಾವಚಿತ್ರವನ್ನು ತೆಗೆಸಿಕೊಳ್ಳುವಂತಹ ಒಂದು ಅಪರೂಪದ ಕ್ಷಣವನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇವರು ಶಂಕರ ಪಾಟೀಲ್, ಜನತಾ ವಿದ್ಯಾಸಂಸ್ಥೆಯ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಅವರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳು ಒಂದು ಗೌರವ ಸನ್ಮಾನವನ್ನು ಸಲ್ಲಿಸಿ ಅವರೊಂದಿಗೆ ಭಾವಚಿತ್ರವನ್ನು ತೆಗೆಸಿಕೊಳ್ಳುವಂತಹ ಒಂದು ಕ್ಷಣವನ್ನು ನೋಡ್ತಾ ಇದ್ದೀರಿ. ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಖುಷಿಯೋ ಖುಷಿ, ಸಂತೋಷವೋ ಸಂತೋಷ, ಹರ್ಷವೋ ಹರ್ಷ. ಈಗ ನೀವು ನೋಡ್ತಕ್ಕಂಥ ಈ ದೃಶ್ಯ ಹಳೆಯ ವಿದ್ಯಾರ್ಥಿಯಲ್ಲಿ ಹಿರಿಯವರಾಗಿರ್ತಕ್ಕಂಥ ಶ್ರೀಯುತ ಜಯದೇವಯ್ಯ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕಾರಣೀಭೂತರು ಎಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಜಯದೇವಯ್ಯ ಅವರಿಗೂ ಕೂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ಹಿರಿಯ ಅಣ್ಣನೆಂದು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಅವರೊಂದಿಗೆ ಭಾವಚಿತ್ರವನ್ನು ತೆಗೆಸಿಕೊಳ್ಳುವಂಥ ಒಂದು ಅಪರೂಪದ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ.
ಈ ಒಂದು ಅವಿಸ್ಮರಣೀಯ ಘಟನೆಯನ್ನು ನೋಡಲಿಕ್ಕೆ ಅತ್ಯಂತ ಸಂತೋಷ